ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ವ್ಲಾಗ್. ಇವತ್ತು ಏನು ವಿಶೇಷ ಗೊತ್ತುಂಟಾ? ವಿಶೇಷ ಏನೂ ಇಲ್ಲ. ಇವತ್ತು ಸಂಡೇ ಅಲ್ವಾ. ನಾನು ನಿಮಗೆ ಮೊನ್ನೆ ಹಾಫ್ ತೋರಿಸಿದ್ದೆ, ಇದು ಏನು ಬೀಚಿಗೆ ಹೋಗುವಂಥದ್ದು. ಬೀಚಿಗೆ ಹೋಗ್ಲಿಕ್ಕಾಗಿಲ್ಲ, ಆದರೆ ಇವತ್ತು ನನಗೆ ಅಂಕಲ್ ಹೇಳಿದರು ಅಲ್ಲಿ ಬೀಚಲ್ಲಿ ಸಂಕ ಸರಿಯಾಗಿದೆ ಅಂತೇಳಿ. ಸೊ ಹೋಗಿ ನೋಡಿ ಬರುವ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ದೇವೆ. ಬನ್ನಿ ಬೀಚ್ ನೋಡಿ ಬರೋಣ, ಹಾಗೆ ಈ ಒಂದು ಹಸಿರು ಪರಿಸರವನ್ನು ಪುನಃ ಎಂಜಾಯ್ ಮಾಡುವ. ಇದು ಫ್ಲವರ್ ನೋಡಿದ್ದೀರಾ ನೀವು? ಎಲ್ಲಿಯಾದರೂ ನೋಡಲಿಲ್ವಾ? ಎಲ್ಲ ಕಡೆ ಇರುತ್ತೆ. ಇಲ್ಲಿ ನೋಡಿ, ರಾಶಿ ರಾಶಿ ಉಂಟು. ಹೀಗೆ ಇಟ್ಟರೆ ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನಿಮಗೆ ಉದ್ದ ಕೂದಲಿದೆ ಅಂತ ಹೇಳಿದರೆ ಜಡೆ ಕಟ್ಟಿ ಅದ್ರ ಮೇಲಿಟ್ಟರೆ ಸೂಪರಾಗಿ ಕಾಣುತ್ತೆ. ಬನ್ನಿ. ಸ್ನೇಹಿತರೆ, ನಾನು ನಿಮ್ಗೆ ಅವತ್ತು ಅಲ್ಲಿವರೆಗೆ ತೋರಿಸಿದ್ದೆ ಸಂಕ ಕಟ್ಟಾಗಿದೆ ಅಂತೇಳಿ. ಇಲ್ಲಿ ನೋಡಿ, ಸಂಕ ರೆಡಿ ಆಗಿದೆ. ಈಗ ಈ ಸಂಕವನ್ನು ದಾಟಿ ನಾವು ಬೀಚಿಗೆ ಹೋಗೋಣ. ನನಗೆ ಅಂತೂ ತುಂಬಾ ಖುಷಿ ಆಗ್ತಾ ಇದೆ, ಇವತ್ತು ಬೀಚ್ ನೋಡ್ಬೋದು ಅಂತ ಹೇಳಿ. ತುಂಬಾ ಎಕ್ಸೈಟ್ಮೆಂಟ್. ಹಾಗೆ ಮೊನ್ನೆ ಹಾಗೆ ಸೇಮ್ ಸೌಂಡ್ ಕೇಳ್ತಾ ಇದೆ ನೀರ್ದು. ಬನ್ನಿ, ಇಲ್ಲಿ ಸಂಕ ಉಂಟು, ನಿಧಾನವಾಗಿ ಹೋಗ್ಬೇಕು. ಇಲ್ಲಾಂದ್ರೆ ಕೆಳಗೆ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಗೊತ್ತುಂಟಾ? ನೋಡಿ, ಇದಕ್ಕೆ ಏನಿದೆ, ಶಕ್ತಿ ಇಲ್ಲ, ಗಟ್ಟಿ ಇದೆ ಕಲ್ಲು, ಆದ್ರೆ ಕೂಡ ನಾವು ಬೀಚ್ಗೆ ರೀಚ್ ಆದ್ವಿ. ಕಣ್ವ ತೀರ್ಥ ಬೀಚ್ಗೆ ಎಲ್ಲರಿಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ಬೋದು, ಆಕ್ಚುಲಿ ನೀರು ಇಲ್ಲಿವರೆಗೆ ಬರಲ್ಲ, ಸ್ವಲ್ಪ ಮುಂದೆ ತನಕ ಇರ್ತದೆ. ಆದ್ರೆ ಇವತ್ತು ತುಂಬಾ ಜೋರಿದ ಅಲೆಗಳು, ಮರಗಳೆಲ್ಲ ಬಿದ್ದಿದೆ ನೋಡಿ ನೀರಿನ ರಭಸಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಕೂಡ ಆಚೆ ಸೈಡ್ ನೀವು ನೋಡ್ಬೋದು, ನನ್ನ ರೈಟ್ ಸೈಡ್ ಅಲ್ಲಿ ನೋಡಿ, ಎಲ್ಲ ಮರಗಳು ಹೀಗೆ ಬೇರ್ ಸಮೇತ ಬಂದಿದೆ. ನಾವು ಬಿಸಾಕುವಂತ ಪ್ಲಾಸ್ಟಿಕ್ ನೋಡಿ, ಇಲ್ಲಿ ನೀವಿಲ್ಲಿ ನೋಡ್ಬೋದು ಎಷ್ಟು ಪ್ಲಾಸ್ಟಿಕ್ ಇದೆ ಅಂತ ಹೇಳಿ. ಈ ಎಲ್ಲಾ ಪ್ಲಾಸ್ಟಿಕ್ ನೀರಿಗೆ ಹೋಗಿ ಸಮುದ್ರ ಮಾಲಿನ್ಯ ಆಗ್ತದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಅನ್ನ ಹೆಚ್ಚಾಗಿ ಬಳಸಬಾರ್ದು. ಬಳಸಿದ್ರೆ ಕೂಡ ಅದನ್ನು ನಾವು ಸರಿಯಾದ ಜಾಗದಲ್ಲಿ ಬಿಸಾಕ್ಬೇಕು. ಇಲ್ಲಿ ನೀವು ಒಂದು ಸುಂದರವಾದ ನದಿಯನ್ನು ನೋಡ್ಬೋದು ನನ್ನ ಹಿಂದೆ. ಇದು ತಲಪಾಡಿ ರಿವರ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮಗೇನಾದ್ರೂ ಬೇಜಾರಾದ್ರೆ ಅಥವಾ ತುಂಬಾ ಬೋರ್ ಆದ್ರೆ ಇಲ್ಲಿ ಬಂದು ಕುತ್ಕೊಳ್ಬಹುದು. ಅಥವಾ ಇನ್ನು ತುಂಬಾ ಬೇಸರ ಆಗ್ತುಂಟು, ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನೀರಲ್ಲಿ ಬಿದ್ದು ಸ್ವಿಮ್ ಮಾಡ್ಬೋದು. ಆದ್ರೆ ಫಸ್ಟ್ ನಿಮ್ಗೆ ಸ್ವಿಮ್ಮಿಂಗ್ ಬರಬೇಕು ಮಾತ್ರ, ಇಲ್ಲಾದ್ರೆ ಕಷ್ಟ ಇದೆ. ಯಾಕೆಂದ್ರೆ ಇಲ್ಲಿ ಕೆಲವು ಕಡೆ ತುಂಬಾ ಆಳ ಉಂಟು, ನೀವು ಮುಳುಗಿದ್ರೆ ಹೋದ್ರೆ ಸೀದಾ ಒಳಗೆ ಹೋಗ್ತೀರಾ. ಹಾಗಾಗಿ ಫಸ್ಟ್ ಸ್ವಿಮ್ಮಿಂಗ್ ಕಲೀರಿ, ಸ್ವಿಮ್ ಮಾಡೋದಾದ್ರೆ. ಇಲ್ಲಾದ್ರೆ ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಬೆಸ್ಟ್. ಒಳ್ಳೆ ಗಾಳಿ ಬರ್ತುಂಟು. ಈ ಒಂದು ಫಾರೆಸ್ಟ್ ಮಧ್ಯದಲ್ಲಿ ಕುತ್ಕೊಂಡ್ರೆ ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೀವು ನನ್ನ ಹಿಂದೆ ನೋಡ್ಬೋದು, ದೊಡ್ಡವಾದ ವನ ಕಾಣ್ತುಂಟಾ? ಇದು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿ, ಚೆನ್ನಾಗಿದೆ ಅಲ್ವಾ? ನಾನು ಜಸ್ಟ್ ಟ್ರೈ ಮಾಡ್ತೀನಿ, ಜಾಸ್ತಿ ಮುಂದೆ ಹೋಗಲ್ಲ, ಇಷ್ಟೇ. ಈಗ ನಾನು ನಿಮ್ಗೆ ಒಂದು ರಿವರ್ ತೋರಿಸಿದಲ್ವಾ, ಆ ಒಂದು ರಿವರ್ನ ನೀರು ಸಮುದ್ರಕ್ಕೆ ಸೇರ್ತದೆ. ಈ ಒಂದು ಸೇರುವ ಸ್ಥಳಕ್ಕೆ ನಾವು ಅಳಿವೆ ಅಂತ ಹೇಳಿ ಕರಿತೇವೆ ನೋಡಿ. ಸಮುದ್ರದ ಅಲೆಗಳ ರಭಸಕ್ಕೆ ಏನಾಗಿದೆ ನೋಡಿ. ಇಲ್ಲಿ ನೋಡಿ, ಮರಳೆಲ್ಲ ಕೊಚ್ಚಿ ಹೋಗಿದೆ. ಅಲ್ಲಿ ಮರ ಕಾಣ್ತಾ ಇದೆಯಾ? ಮರ ಕೂಡ ಕೊಚ್ಚಿ ಹೋಗಿದೆ ನೋಡಿ. ನೋಡಿ ನೋಡಿ, ಸಮುದ್ರದ ಮಧ್ಯದಲ್ಲಿ ನೀವು ಒಂದು ಶಿಪ್ ನೋಡ್ಬೋದು, ಅದು ಮುಳುಗಿ ಹೋಗಿದೆ. ತುಂಬಾ ಸಮಯ ಆಯ್ತು, ತುಂಬಾ ವರ್ಷ ಆಯ್ತು. ಇಲ್ಲಿ ನೀವು ಪ್ಲಾಸ್ಟಿಕ್ ಹಾಗೆ ಬಾಟಲ್ಸ್ ಎಲ್ಲ ನೋಡ್ಬೋದು. ಇದೆಲ್ಲ ನಾವು ಸಮುದ್ರಕ್ಕೆ ಹಾಕಿದ್ದು. ಸಮುದ್ರ ಬೇಡವಾದ ವಸ್ತನ್ನು ನೋಡಿ, ಈಗ ಅಲೆಗಳಲ್ಲಿ ಬರುವಾಗ ಇದು ದಡಕ್ಕೆ ಹಾಕಿ ಹೋಗ್ತದೆ. ನಾವು ಮುಖಕ್ಕೆ ಬಳಿಯುವ ಪೌಡರ್ ಪಾಂಡ್ಸ್ ಸಮುದ್ರದಲ್ಲಿ ನನಗೆ ಸಿಕ್ಕಿತು, ಪೌಡರ್ ಆಯ್ತು. ಇಲ್ಲಿ ನೋಡಿ, ಅರ್ಧ ಕುಡಿದ ಮಿರಿಂಡ ಇಲ್ಲಿವರೆಗೆ ಬಂದು ತಲುಪಿದೆ. ಇಲ್ಲಿ ನೋಡಿ, ವೀಲ್ ಪ್ಯಾಕೆಟ್, ಸರ್ಫ್ ಪೌಡರ್, ಹಾಗೆ ಡಾಲಿ ಐಸ್ ಕ್ರೀಮ್ ಪ್ಯಾಕೆಟ್, ನಂದಿನಿ ಹಾಲಿನ ಪ್ಯಾಕೆಟ್, ಹಾಗೆ ಸ್ಪ್ರೈಟ್ ಎಲ್ಲ ಇಲ್ಲಿ ಸಮುದ್ರದಲ್ಲಿ ಉಂಟು. ನಾವು ಹಾಕಿದ್ದು ಸಮುದ್ರ ನಮಗೆ ರಿಟರ್ನ್ ಕೊಟ್ಟಿದೆ.
100 ml. ಇಲ್ಲಿ ನೋಡಿ ನನಗೆ ಪರ್ಫ್ಯೂಮ್ ಕೂಡ ಸಿಕ್ಕಿತು, ಆದ್ರೆ ಫುಲ್ ಖಾಲಿ ಆಗಿದೆ. ಎಷ್ಟೊಂದು ಕಸ ನೋಡಿ, ಎಲ್ಲ ಬಾಟಲ್ಸ್ ಇಲ್ಲೇ ಇದೆ, ಎಲ್ಲ ವೆರೈಟೀಸ್. ಇದು ನೀರಿನ ಬಾಟಲ್ ಇದು ಕೂಡ ನೀವು ನೋಡ್ಬೋದು. ಎಲ್ಲ ಬ್ರ್ಯಾಂಡ್ ಕೂಡ ಇಲ್ಲೇ ಇದೆ, ಎಲ್ಲಿ ಹೋಗ್ಬೇಕಂತ ಇಲ್ಲ. ಈ ಬೀಚಿಗೆ ಬನ್ನಿ, ಹೊಸ ಹೊಸ ಬ್ರ್ಯಾಂಡ್ ಹೆಸರು ನಿಮಗೆ ಸಿಗ್ತದೆ. ನೋಡಿ ಫುಲ್ ಉಂಟು, ಎಲ್ಲ ಬಾಟಲ್ಸೇ ಹೈಯೆಸ್ಟ್ ಇರುವಂತದ್ದು ಇಲ್ಲಿ ಬಾಟಲ್ಸ್. ಬೀಚಲ್ಲಿ ಕುತ್ಕೊಳ್ಳಿಕ್ಕೆ ಬರ್ತಾರೆ, ಇನ್ನು ಕೆಲವರು ನೋಡಿ ಹೀಗೆ ಆಡ್ಲಿಕ್ಕೆ ಬರ್ತಾರೆ. ಆಯ್ತು, ಇಲ್ಲಿ ನೋಡಿ ಎಷ್ಟು ಕತ್ತಲಾಗಿದೆ ಅಂತ ಹೇಳಿ, ಮಳೆ ಬರುವ ಎಲ್ಲ ಲಕ್ಷಣ ಇದೆ. ಇಲ್ಲಿ ನೋಡಿ, ಅದು ಸ್ಟಾರ್ಟ್ ಆದ್ರೆ ಉಂಟಲ್ಲ, ಇಲ್ಲೋದು ಡೌಟ್. ನಾವಿಲ್ಲಿಂದ ಜಾಗ ಖಾಲಿ ಮಾಡ್ತೇವೆ. ಬಾಯ್ ಬಾಯ್. ಲಾಸ್ಟ್ ವೀಕ್ ನಾವು ಬೀಚ್ಗೆ ಹೋಗ್ಬೇಕಂತೇಳಿ ಪ್ಲಾನ್ ಮಾಡಿದ್ದು, ಆದರೆ ಆಗಲಿಲ್ಲ. ಇವತ್ತು ಆಯಿತು, ತುಂಬ ಖುಷಿ ಆಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಬಿಸಾಕಬೇಡಿ. ಥ್ಯಾಂಕ್ ಯು.